ಇದು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗದ ಮುಕ್ತಕ 30. ಒಬ್ಬನೇ ಭಗವಂತ, ಆದರೆ ಅವನನ್ನು ನೋಡುವ ಕಣ್ಣುಗಳು ಹಲವಾರು, ಅರ್ಥೈಸುವುದು ಅನೇಕ ರೀತಿಗಳಲ್ಲಿ. ಒಂದು ಕಡೆ ಕರುಣಾನಂದಕರನಾಗಿ ತೋರಿದರೆ ಇನ್ನೊಂದು ಕಡೆ ರೌದ್ರನಾಗಿ ಕಾಣುತ್ತಾನೆ. ಇದು ನಾವು ನೋಡುವ ಕಣ್ಣುಗಳೋ ಅಥವಾ ಅವನಿರುವ ಬಗೆಯೋ ಅರಿಯದು. ಇಡೀ ಜಗತ್ತನ್ನು ನಿರ್ವಹಿಸುವುದು ಅವನು ಎಲ್ಲ ಗುಣಗಳನ್ನು ಹೊಂದಿದ್ದರೆ ತಾನೇ. 2 ಕೈಗಳಿದ್ದರೆ ಚಪ್ಪಾಳೆ, 2 ಮೀರಬಹುದು ದಿಟ ಶಿವರುದ್ರ ನೆಲೆ ಬೊಮ್ಮ, ಕರವೊಂದರಲಿ ವೇಣು ಶಂಖವೊಂದರಲಿ, ಬೆರಳ್ಗಳೆರಡಾನು ಮೀರೆ ಕೈ ಚಿಟಿಕೆಯಾಡುವುದು, ಒರುವನಾಡುವುದೆಂತು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಈ ಮುಕ್ತಕ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಅತ್ಯಂತ ಸೂಚ್ಯವಾಗಿ ತಿಳಿಸುತ್ತದೆ. ಎಲ್ಲದರಲ್ಲೂ ದ್ವಂದ್ವದಲ್ಲಿರುವಂತೆ ತೋರುತ್ತದೆ. ಇದು ಸಹಜವೇ ಸರಿ. ಭಗವಂತನು ಶಿವರುದ್ರನಲ್ಲವೇ? ಶಿವ ಎಂದರೆ ಶುಭಕರ, ಸೌಮ್ಯ, ದಯೆ, ಸ್ನೇಹಪರ ಎಂದರ್ಥ. ಸಾಮಾನ್ಯವಾಗಿ ದೈವತ್ವವನ್ನು ಒಳ್ಳೆಯದು ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ಶಿವನನ್ನು ನೋಡಿದರೆ ಅವನು ಒಳ್ಳೆಯವ ಅಥವಾ ಕೆಟ್ಟವ ಎಂದು ಹೇಳಲು ಸಾಧ್ಯವಿಲ್ಲ. ಅಸ್ತಿತ್ವದಲ್ಲಿರುವ ಎಲ್ಲವೂ ಅವನ ಭಾಗವಾಗಿದೆ. ರುದ್ರ ಎಂದರೆ ಭೀಕರನಾಗಿರುವವನು, ಕ್ರೋಧಿಯಾಗಿರುವವನು. ಎರಡೂ ಅವನೇ. ಶಾಂತನಾಗಿ ಧ್ಯಾನ ಮಾಡುವವನೇ ಕ್ಷಣಾರ್ಧದಲ್ಲಿ ತಾಂಡವ ನೃತ್ಯ ಮಾಡಬಲ್ಲ. ಇದನ್ನೇ ಸುಂದರವಾಗಿ ಹೇಳಿದ್ದಾರೆ ಡಿ.ವಿ.ಜಿ. ಭಗವಂತನ ಒಂದು ಕೈಯಲ್ಲಿ ಕೊಳಲಿದೆ, ಇನ್ನೊಂದರಲ್ಲಿ ಶಂಖವಿದೆ. ಕೊಳಲು ಸುಮಧುರವಾದ ನಾದವನ್ನು ನೀಡಿ ಮನಸ್ಸಿಗೆ ಮುದ ನೀಡುವ ಸಂಕೇತವಾದರೆ, ಶಂಖ ಯುದ್ಧ ಪ್ರಾರಂಭಕ್ಕೆ ಕರೆ ನೀಡುವ ರಣೋನ್ಮಾದದ ಸಂಕೇತ. ಒಂದು ಸತ್ಯವೆಂದರೆ ಇವೆರಡೂ ಒಬ್ಬನ ಕೈಯಲ್ಲಿಯೇ. ಈ ಮುಕ್ತಕದಲ್ಲಿ ಒಬ್ಬನೇ ಎಲ್ಲವನ್ನು ಹೇಗೆ ನಿಭಾಯಿಸುವನೋ ಎಂಬ ಪ್ರಶ್ನೆ. ಇದು ಪ್ರಶ್ನೆ ಮಾತ್ರವಲ್ಲ, ಆಶ್ಚರ್ಯದ ಗೌರವದ ಉದ್ಗಾರ. ಒಬ್ಬನೇ ಹೇಗೆ ಎರಡೂ ವಿರೋಧವಾದ ಗುಣಗಳನ್ನು ತೋರಬಲ್ಲ ಎಂಬ ಅಚ್ಚರಿ. ಭಗವದ್ಗೀತೆಯಲ್ಲೊಂದು ಸುಂದರವಾದ ಶ್ಲೋಕವಿದೆ. ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವಚ. ಇಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ, ಈ ಸೃಷ್ಟಿಯಲ್ಲಿರುವ ಸಮಸ್ತ ಒಳಿತು ಕೆಡಕುಗಳೆಲ್ಲವೂ ನನ್ನಿಂದಲೇ ಉದ್ಭವವಾಗುತ್ತದೆ. ಎಲ್ಲ ಗುಣಗಳೂ, ಕೌಶಲ್ಯ, ಶಕ್ತಿ, ಸಾಮರ್ಥ್ಯಗಳು ಭಗವಂತನಿಂದಲೇ ಪಡೆಯುವಂಥದ್ದು. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನನ್ನ ದೆಸೆಯಿಂದಲೇ ಸುಖ, ದುಃಖ, ಹುಟ್ಟು, ಸಾವು, ಆಗುವುದು, ಆಗದಿರುವುದು, ಸೇರುವುದು, ಬೇರ್ಪಡುವುದು, ಭಯ, ಅಭಯ ಇವುಗಳೆಲ್ಲವೂ ನನ್ನ ಪ್ರಭಾವದಿಂದಲೇ ಆಗುವಂತಹವುಗಳು. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಪ್ರವರ್ತತೆ. ನಾನು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ಮೂಲ. ಎಲ್ಲವೂ ನನ್ನಿಂದಲೇ ಹೊರಹೊಮ್ಮುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದಿರುವ ಬುದ್ಧಿವಂತರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಮತ್ತು ತಮ್ಮ ಹೃದಯದಿಂದ ನನ್ನನ್ನು ಪೂಜಿಸುತ್ತಾರೆ. ಆ ಪರಮಾತ್ಮನೇ ಸರ್ವಸ್ವ. ಸರ್ವಸ್ವ ಎಂದರೆ ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ಸೇರಿದೆ. ಸೃಷ್ಟಿಯಲ್ಲಿಯೇ ದ್ವಂದ್ವವಿದೆ. ಸರಿ ತಪ್ಪುಗಳೆರಡೂ ಬೆರಕೆಯಾಗಿವೆ. ಇಷ್ಟ ಅನಿಷ್ಟಗಳ ಬೆರಕೆ, ಹಿತ ಅಹಿತಗಳ ಬೆರಕೆ, ಇವೆಲ್ಲವೂ ಅವನ ಲೀಲೆಗಳು. ಅವುಗಳು ಕಣ್ಣುಗಳಿಗೆ ಬೇರಾಗಿ ಕಂಡರೂ ಅವುಗಳ ಹಿಂದಿರುವ ಚೈತನ್ಯ ಈಶ್ವರನೇ. ಅವನ ಲೀಲೆಗಳೇ ತೋರಿಕೆಯ ದ್ವಂದ್ವ ರೂಪಗಳು.